ಸರ್ ಅವ್ರು ಬೆಂದೋಗತ್ತದು, ಹಂಗ್ ಮಾಡ್ಬೇಡಿ. ಬಿಸಿ ನೀರ್ಗೆ ಹಾಕ್ಬೇಕು. ಸಾಕು ರಘುವರೆ, ಇಷ್ಟು ಹಿಂಗೆ ಇರ್ಲಿ, ನಾವು ಯೂಸ್ ಮಾಡಿ. ಮಾಡು, ಏನ್ ಸಮಾಚಾರ ಮಾಡೋರೆ? ಸಾರಿ ಮ್ಯಾಮ್, ಒಂದ್ಸಲ ಬಂದಾಗ ನಿಮ್ಗೂ ಅವ್ರಿಗೂ ಏನೋ ಕಿರಿಕ್ ಆಗಿತ್ತು. ಇಲ್ಲ ಮ್ಯಾಮ್, ಸರಿ ಹೋಗಿತ್ತು. ಹೌದು ಮ್ಯಾಮ್, ಪ್ಯಾಚಪ್ ಆಗಿದ್ದೀವಿ. ಮೂರ್ ದಿನ ಇದೇ ಕ್ಯಾರೆಕ್ಟರ್. ಅಲ್ಲೇ ಇದಾರಲ್ಲ, ನಾನು ಸಪ್ಲೈಯರ್ ಕೇಳೋಣ. ಹೌಸ್ ಕೀಪಿಂಗ್ ಅವ್ರೆ ಎಲ್ರಿ? ಅಲ್ಲೇ ಬಾಳು ಇದಾರೆ. ಹೌಸ್ ಕೀಪಿಂಗ್, ಎಸ್ ಬರ್ರಿ, ತೊಳ್ಕೊಡ್ ಬರ್ರಿ. ಯಾವ ಇಂಗ್ರೀಡಿಯೆಂಟ್ಸ್ ಯಾವ ರೆಸಿಪಿ ಅಂತ ಇವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಕಟ್ ಮಾಡಿ. ವೇಟರ್ ಕೆಲಸ ಏನು? ವೇಟರ್ ಕೆಲಸ ಅಲ್ಲಿ ಮಾಡಿ, ಸುಮ್ಮನೆ ಸೈಲೆಂಟ್ ಆಗಿರಿ, ಇಲ್ಲಿ ಬರ್ಲೇ ಬಿಡಿ. ಗ್ಲಾಸ್ ಕೊಟ್ಟಿದ್ದೆ, ರೈಟ್ ಸರ್, ಮಾಡ್ಕೊಡಿ. ಹೇಳಿ ಮ್ಯಾಮ್. ಏನಾದ್ರೂ ತುಂಬಾ ಕೆಲಸ ಇಲ್ಲದೆ ಸಂಜೆ ನಾವೇನಾದ್ರೂ ಫ್ರೀ ಇದ್ರೆ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ. 100% ಪ್ರತಿಯೊಬ್ರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬೋದು ಸರ್. ಶೋರ್ ಸರ್, ಖಂಡಿತವಾಗ್ಲೂ ನೀವು ಮಾಡ್ಬೋದು. ನಿಮ್ ರೋಲ್ ನ ಅಸೈನ್ ಮಾಡಿದೀವಿ, ಕರೆಕ್ಟ್. ಬಟ್ ಕಿಚನ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಈಗಲ್ಲ ಸರ್, ಎಲ್ಲರಿಗೂ ಆಗಿರೋದ್ರಿಂದ ಕ್ಲೆನ್ಲಿನೆಸ್ ಇಂಪಾರ್ಟೆಂಟ್. ಸೊ ಸರ್ವ್ ಮಾಡಿ ನಾವು ಫ್ರೀ ಆದ್ಮೇಲೆ ಬೇಕಾದ್ರೆ ಹೆಲ್ಪ್ ಮಾಡಿ. ರಕ್ಷಿತಾ ಅವರೇ, ಬ್ಯಾಚ್ ಕರೆಕ್ಟ್ ಆಗಿ ಹಾಕೊಳ್ಳಿ. ರಘುಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ ಅಶ್ವಿನಿ ಅವರು. ಹೌದಪ್ಪ, ಯಾಕೋ ನಂಗೇನು ಹೆಲ್ಪ್ ಬೇಡ. ಬೇಡ, ಗೊತ್ತಾಯ್ತಲ್ಲ? ಬೇಡ, ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಬರೀ ಒಬ್ರಿಗೆ ಮಾತ್ರ ಕೇಳ್ತಾ ಇಲ್ಲ. ಅಲ್ಲ, ನಾನು ಅಶ್ವಿನಿ ಅವ್ರಿಗೆ ಹೇಳ್ತಾ ಇದ್ದೀನಿ, ತುಂಬಾ ಅವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ರಘು ಅವ್ರಿಗೆ. ಎಲ್ಲಾನು ನಾನು ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ, ಆಯ್ತಾ? ಮ್ಯಾನೇಜರ್ಗೆ. ಹೌದು ಮ್ಯಾಮ್, ನಾನೇನು ಮಾಡ್ಲೇ ಇಲ್ಲ ಮ್ಯಾಮ್. ಬಂದಾಗ ಮಾಡಿದ್ರಿ. ಮ್ಯಾನೇಜರ್ ಸರ್, ಸಾರಿ ಮ್ಯಾಮ್, ನಾನೇನ್ ಮಾಡಿದೆ ಮ್ಯಾಮ್? ಇವಾಗ ರಘು ಹಾಕ್ ಕಾಣ್ತಾರೆ, ಹೀಗ್ ಕಾಣ್ತಾರೆ, ಯಾಕೆ ಅವಾಗ್ಲೇ ಹೇಳಿ ಮುಗಿಸ್ಬಿಟ್ಟೆ ಮ್ಯಾಮ್. ನಾನ್ ಬಿಡಲ್ಲ, ಅದನ್ನೇ ಹಿಡ್ಕೋತೀನಿ ಮ್ಯಾಮ್. ಏನ್ ಆರ್ಡರ್ ಮಾಡ್ತಾವ್ರ ಎಲ್ರಿಗೂ? ಹಿಂಗಾದ್ರೆ ನಾನು ಕೆಲಸ ಬಿಟ್ಟು ಹೋಯ್ತೀನಿ ಅಷ್ಟೇ. ನೀನ್ ಹೋಟೆಲ್ ಓನರ್ ಅಥವಾ ನೀನ್ ವೇಟರ್ ಗೊತ್ತಾಗ್ತಾ ಇಲ್ಲ. ಎಷ್ಟ್ ಬೇಕು ಅಷ್ಟ್ ಮಾಡ್ಕೊ. ನಿನ್ ಪ್ರಮೋಷನ್ ಮಾಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ತಾರೆ. ನಮ್ಮ ಮ್ಯಾನೇಜರ್ ಅಲ್ಲ, ಮ್ಯಾನೇಜರೇ ಎಷ್ಟ್ ಬೇಗ ಬಂದ್ಬಿಡ್ತಾ ಆಲೂಗೆಡ್ಡೆ ಅಲ್ವಾ? ಸುಮಾರು ಹೊತ್ತಾಯ್ತಾ? ನಾನು ಈಗ ಆನ್ ಮಾಡಿದ್ದೇನೆ. ಹೌದಾ? ನಮ್ದು ಚೆನ್ನಾಗಿದೆ ಡ್ರೆಸ್, ಎಲ್ಲರಿಗಿತ್ತಲ್ಲ. 4 ಬ್ಲಾಕ್ ರೆಡ್ ಸೂರ್ಯರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ. ನಾನು ಹಾಕ್ಬಿಡಿ 2 ವರ್ಷ ಇದೆ. ಬಟ್ ಬೆಡ್ಮೇಟ್ ಇದ್ರು ಅಲ್ಲೇ ನಿಮ್ ಜಾಗದಲ್ಲಿ ಇದ್ರಲ್ಲ, ಬಾರಿ ಒಂಥರ ಸ್ವಲ್ಪನೂ ಡೀಸೆಂಟ್ ಇಲ್ಲ, ಇಂಡೀಸೆಂಟ್ ಸ್ವಲ್ಪ. ಅಂದ್ರೆ ಮಲ್ಕೊಳ್ಳುವಾಗ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಆ ಡಿಸಿಪ್ಲಿನ್ ಮೇಂಟೈನ್ ಬೆಡ್ ಮೇಲೆ ಜಿಮ್ ಮಾಡ್ತಿದ್ರು, ಕ್ರಂಚಸ್ ಮಾಡೋದು, ಜಂಪಿಂಗ್ ಜಾಕ್ಸ್ ಮಾಡೋದು. ಕರೆಕ್ಟ್, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವೇನೋ ಮುಕ್ಕಾಲ್ ಬೆಡ್ ನೀವೇ ತಗೊಂಡ್ಬಿಡ್ತಿದ್ರಂತೆ. ಸಾಧ್ಯನೇ ಇಲ್ಲ. ಇಲ್ಲ, ನಾನು ಮೀಟ್ ಮಾಡ್ಕೊಂಡ್ಬಿಟ್ಟೆ. ಅವ್ರು ಹೇಳಿದ್ರು ಅವ್ರ ಆತರ ಮಾಡಿ ಬೆಡ್ ಅಲ್ಲಿ ಆಕ್ಚುಲಿ ಜಾಗ ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನೇ ಆಕ್ಚುಲಿ ಕಂಪ್ಲೇಂಟ್ ಮಾಡಿ ತೆಗ್ಸಿದವ್ರನ್ನ. ಅಷ್ಟು ನೀವು ಇಬ್ರು ಕೆಲಸ ಕಿತ್ಕೊಳ್ಳೋ ಕ್ರೂರಿ ಅಂತ ಗೊತ್ತಿಲ್ಲ. ಅಲ್ಲಲ್ಲ, ಅಂದ್ರೆ ನನ್ಗೂನು ನಮ್ಮ ಮ್ಯಾನೇಜರ್ ಇದಾರಲ್ಲ, ನಾನು ಇಂಟರ್ನ್ಯಾಷನಲ್ ಕೆಲಸ. ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್? ಇಲ್ಲ, ಅವರು ಯಾರ ಜೊತೆನೂ ಫ್ರೆಂಡ್ಸ್ ಅಲ್ಲ. ಅವ್ರ ಫ್ರೆಂಡ್ ಆಗಿದ್ದೆ ನಾನು, ಅದೇ ನನ್ ದೊಡ್ಡ ತಪ್ಪಾಗಿದ್ದಿಲ್ಲ. ಅದಕ್ಕೆ ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಟ್ರ? ಓಕೆ. ಇಲ್ಲಿ ಏನಿತ್ತು ಖಾಲಿ ಹೊಡಿತದ? ಯಾರು ಅಂದ್ರೆ ನಮ್ದು ಟೈಮಿಂಗ್ ಮೇಲೆ ನಡೆಯುತ್ತೆ, ಅಂದ್ರೆ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ. ಸೊ ನಾವು ಕೊಟ್ಟಿರೋ ಟೈಮಿಂಗ್ ಇನ್ನೂ ಆಗಿಲ್ಲ. ಸೊ ಎಷ್ಟೊತ್ತಿಗೆ ಬರ್ಬೋದು? ಇನ್ನು ಆ ಬಾಣ್ಲಿಯಲ್ಲಿ ಸ್ವಲ್ಪ ನಿಮಗಲ್ಲ ರಘು, ನೀವು ಹೌಸ್ ಕೀಪಿಂಗ್. ಆಮೇಲೆ 1 ನಿಮಿಷ, ಹೌಸ್ ಕೀಪಿಂಗ್ ಅನ್ನೋದು ಬರೀ ಇದಕ್ಕಷ್ಟೇ. ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ಕೋಬೇಕು, ಕ್ಲೀನಿಂಗ್ ಎಲ್ಲ. ಅವ್ರು ಬರಲ್ಲ. ಹೌಸ್ ಕೀಪಿಂಗ್ ಬರೀ ರೂಮ್ಸ್, ಮಿಕ್ಕಿದ್ದೆಲ್ಲ